ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೊಹಮ್ಮದ್ ಹುಸೇನ್ ಯೂಟ್ಯೂಬ್ ಚಾನಲ್. ಭಾರತದ ಪ್ರತಿಯೊಬ್ಬ ಯುವತಿಗೆ IAS IPS ಅನ್ನುವಂಥ ಹುದ್ದೆಯನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಒಂದು ಆಸೆ ಕನಸು ಇರುತ್ತೆ. ಯಾಕೆಂದರೆ ಇದು IAS IPS ಇದೆಯಲ್ಲ, ಇದು ಭಾರತದ ಅತ್ಯಂತ ಉನ್ನತ ಹುದ್ದೆಗಳಲ್ಲಿ ಒಂದು. ಈ ಹುದ್ದೆಯನ್ನು ಪಡೆದುಕೊಂಡವರಿಗೆ ಹಣನೂ ಸಿಗುತ್ತೆ, ಸಮಾಜದಲ್ಲಿ ಗೌರವನೂ ಸಿಗುತ್ತೆ, ಒಂದು ಒಳ್ಳೆ ಜಾಬ್ ಸಿಗುತ್ತೆ, ಪ್ಲಸ್ ಅವರಿಗೆ ಸಮಾಜದಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಅವ್ರದ್ದು ಸೋಷಿಯಲ್ ಸ್ಟೇಟಸ್ ಕೂಡ ಇರುತ್ತೆ. ಅಷ್ಟೊಂದು ಬೆನಿಫಿಟ್ಸ್ ಈ ಜಾಬ್ನಿಂದ ಸಿಗುತ್ತೆ. ಹಾಗಾದರೆ ಈ ವಿಡಿಯೋದಲ್ಲಿ ಯಾವ ರೀತಿ ಈ IAS IPS ನಂತ ಜಾಬ್ ಪಡೆದುಕೊಳ್ಬೇಕಂದ್ರೆ ಯಾವ ಎಕ್ಸಾಮ್ ಬರೀಬೇಕು, ಏಜ್ ಲಿಮಿಟ್ ಎಷ್ಟು, ಕ್ವಾಲಿಫಿಕೇಷನ್ ಎಷ್ಟಿರಬೇಕು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, UPSC ಅನ್ನುವಂತಹ ಒಂದು ಸೆಂಟ್ರಲ್ ರಿಕ್ರೂಟಿಂಗ್ ಏಜೆನ್ಸಿ ಇದು ಇದೆಲ್ಲ ಒಂದು ಎಕ್ಸಾಮ್ ನಡೆಸುತ್ತೆ. CSC ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಇದು IAS ಎಕ್ಸಾಮಿನೇಷನ್ ಅಂತ ಇದಕ್ಕೆ ಕರೆಯೋದಿಲ್ಲ, ಇದರ ಹೆಸರು CSC ಎಕ್ಸಾಮಿನೇಷನ್, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. UPSC ಪ್ರತಿ ವರ್ಷ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ಈ ಎಕ್ಸಾಮ್ನಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಆಸ್ಪಿರೆಂಟ್ಸ್ಗೆ IAS IPS IFS IRS ಅನ್ನುವಂಥ ಈ ರೀತಿ ಒಂದು 20-22 ಜಾಬ್ಸ್ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಜಾಬ್ ಅವರಿಗೆ ಸಿಗುತ್ತೆ. ಇನ್ನು ನಮಗೆ IAS IPS IFS ನಾವೇ ಚಾಯ್ಸ್ ಮಾಡ್ಕೋಬಹುದಾ ಅಂದರೆ ಎಸ್, ನೀವೇ ಚಾಯ್ಸ್ ಮಾಡ್ಕೋಬಹುದು ನಿಮಗೆ ಯಾವ ಜಾಬ್ ಬೇಕು. ಬಟ್ ನೀವು ಈ ಎಕ್ಸಾಮನ್ನು ಕ್ಲಿಯರ್ ಮಾಡಿದಾಗ ಎಷ್ಟು ಅಂಕ ಪಡೆದುಕೊಂಡಿರ್ತೀರಿ ಅದರ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ. ನಿಮಗೆ IAS ಅನ್ನು ನೀವು ಚೂಸ್ ಮಾಡ್ಕೋಬೋದಾ ಅಥವಾ IPS ಚೂಸ್ ಮಾಡ್ಕೋಬೋದಾ ಅನ್ನೋದು ನಿಮ್ಮ ಅಂಕದ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ. ಈಗ ಈ ಜಾಬ್ ಪಡೀಲಿಕ್ಕೆ ಏಜ್ ಲಿಮಿಟ್ ಎಷ್ಟಿರಬೇಕು ಅನ್ನೋದನ್ನು ನೋಡೋಣ. ಏಜ್ ಲಿಮಿಟ್ ನೋಡಿ, ಮಿನಿಮಮ್ 21 ಇರಬೇಕು. ಇನ್ನು ಅಪ್ಪರ್ ಏಜ್ ಲಿಮಿಟ್ 32 ಇಯರ್ಸ್. ಅಲ್ಲಿವರೆಗೆ ನೀವು ಎಕ್ಸಾಮನ್ನು ಬರೀಬೋದು. ಕ್ವಾಲಿಫಿಕೇಷನ್ ಎಷ್ಟಿರಬೇಕು, ನಿಮ್ಮ ಹತ್ರ ಯಾವುದಾದ್ರೂ ಒಂದು ಡಿಗ್ರಿ ಇರಬೇಕು. ಎನಿ ಡಿಗ್ರಿ, ಅದು BA ಡಿಗ್ರಿ ಆಗಿರ್ಬೋದು, BCom ಡಿಗ್ರಿ ಆಗಿರ್ಬೋದು, BSc ಆಗಿರ್ಬೋದು, ಇನ್ನು ಟೆಕ್ನಿಕಲ್ ಫೀಲ್ಡ್ಸ್ ಒಳಗಡೆ ಯಾವುದೇ ಡಿಗ್ರಿ ಅದು ಆಗಿರ್ಬೋದು, ನಡೆಯುತ್ತೆ. ಇನ್ನು ನಂಬರ್ ಆಫ್ ಅಟೆಂಪ್ಟ್ಸ್ ನೋಡಿ, ಇಲ್ಲಿ ಸ್ವಲ್ಪ ಡಿಫರೆನ್ಸಸ್ ಇದೆ. ಒಬ್ಬ ಜನರಲ್ ವಿದ್ಯಾರ್ಥಿಗೆ 6 ಅಟೆಂಪ್ಟ್ಸ್ ಇರುತ್ತೆ, 6 ಅಟೆಂಪ್ಟ್ಸ್ವರೆಗೆ ಅವನು ಟ್ರೈ ಮಾಡ್ಬೋದು. OBC ವಿದ್ಯಾರ್ಥಿಗಳಿಗೆ 9 ಅಟೆಂಪ್ಟ್ಸ್ ಇರುತ್ತೆ. ಇನ್ನು SC ST ವಿದ್ಯಾರ್ಥಿಗಳಿಗೆ ಅಪ್ ಟು 32 ಏಜ್ವರೆಗೆ ಅವರಿಗೆ ಎಷ್ಟು ಅಟೆಂಪ್ಟ್ ಸಿಗುತ್ತೋ ಅಷ್ಟು ಅಟೆಂಪ್ಟ್ಸನ್ನು ಅವರು ಟ್ರೈ ಮಾಡ್ಬೋದು. ಇದಾಯಿತು ಬೇಸಿಕ್ UPSC ಕಂಡಕ್ಟ್ ಮಾಡುವಂಥ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ. ಈಗ ಈ ಎಕ್ಸಾಮ್ನ ಪ್ಯಾಟರ್ನ್ ಏನು ಅನ್ನೋದನ್ನು ನೋಡೋಣ. ಇಲ್ಲಿ 3 ಸ್ಟೇಜಸ್ ಇದೆ. ಇದಕ್ಕೆ 3 ಟಿಯರ್ ಎಕ್ಸಾಮ್ ಅಂತ ನಾವು ಕರಿತೀವಿ. ಫಸ್ಟ್ ಇದರಲ್ಲಿ ಪ್ರಿಲಿಮ್ಸ್ ಅನ್ನುವಂಥ ಸ್ಟೇಜ್ ಇರುತ್ತೆ. ಈ ಎಕ್ಸಾಮ್ ಪಾಸ್ ಆದವರಿಗೆ ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡಲಾಗುತ್ತೆ. ಇದು ಸೆಕೆಂಡ್ ಸ್ಟೇಜ್ ಆಫ್ ದಿ ಎಕ್ಸಾಮ್. ಥರ್ಡ್ ಸ್ಟೇಜ್, ಇದನ್ನು ಪಾಸ್ ಆದವರಿಗೆ ಇಂಟರ್ವ್ಯೂ ಕೊಡಲಿಕ್ಕೆ ಅವಕಾಶ ಕೊಡಲಾಗುತ್ತೆ. ಇದಕ್ಕೆ PT ಟೆಸ್ಟ್ ಅಂತ ಕೂಡ ಕರಿತೀವಿ, ಅಂದರೆ ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಈಗ ನೋಡೋಣ, ಪ್ರಿಲಿಮ್ಸ್ನಲ್ಲಿ ಸಿಲೆಬಸ್ ಏನಿರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿರುತ್ತೆ, ಎಷ್ಟು ಅಂಕ ಇರುತ್ತೆ, ಮೇನ್ಸ್ನಲ್ಲಿ ಯಾವ ರೀತಿ ಇರುತ್ತೆ, ಇನ್ನು ಇಂಟರ್ವ್ಯೂನಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಇದೆಲ್ಲವನ್ನು ನಿಮ್ಗೆ ಈಗ ಹೇಳಿಕೊಡ್ತೇನೆ. ವಿಡಿಯೋನ ಕೊನೆವರೆಗೆ ನೋಡಿ. ಈಗಾಗಲೇ ನಾನು ನಿಮಗೆ ಹೇಳಿರುವ ಹಾಗೆ ಈ ಎಕ್ಸಾಮ್ನಲ್ಲಿ 3 ಸ್ಟೇಜಸ್ ಇರುತ್ತೆ. ಅದರಲ್ಲಿ ಮೊದಲನೆಯದ್ದು ಪ್ರಿಲಿಮ್ಸ್ ಅಂತ ಹೇಳಿ, ಇದು ಫಸ್ಟ್ ಸ್ಟೇಜ್. ಈ ಎಕ್ಸಾಮ್ ನೋಡಿ, ಇದರಲ್ಲಿ 2 ಪೇಪರ್ ಇರುತ್ತೆ. ಒಂದು GS ಪೇಪರ್ 1 ಅಂತ ಇರುತ್ತೆ, ಇನ್ನೊಂದು CSAT ಪೇಪರ್ ಇರುತ್ತೆ. ಇದು MCQ ಬೇಸ್ಡ್ ಕ್ವಶನ್ಸ್ ಇಲ್ಲಿ ನಿಮಗೆ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ನೀವು ಸರಿಯಾದ ಉತ್ತರವನ್ನು ಚಾಯ್ಸ್ ಮಾಡಿ ಅಲ್ಲಿ ಆನ್ಸರ್ ಬರಿಬೇಕಾಗುತ್ತೆ. ಓಕೆ, ಫಸ್ಟ್ ನಾವು CSAT ಪೇಪರನ್ನು ನೋಡೋಣ. CSAT ಪೇಪರ್ ಇದೆಯಲ್ಲ, ಇದು 200 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ಇದರಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಇರುತ್ತೆ ಅಂದರೆ 80 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 2.5 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ 2.5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಒಂದು ಪ್ರಶ್ನೆ ನಿಮ್ಮದು ಇಲ್ಲಿ ತಪ್ಪಾದರೆ 0.85 ಮಾರ್ಕ್ಸ್ ನಿಮ್ಮದು ಇಲ್ಲಿ ಕಟ್ ಆಗುತ್ತೆ. ಎಸ್, ನೀವು ಇಲ್ಲಿ 3 ಕ್ವಶನ್ಸ್ ರಾಂಗ್ ಮಾಡಿದರೆ ನಿಮ್ಮದು ಟೋಟಲ್ 2.5 ಮಾರ್ಕ್ಸ್ ಕಟ್ ಆಗುತ್ತೆ. ಇದು ಒಂದು ಕ್ವಾಲಿಫೈಯಿಂಗ್ ಪೇಪರ್. ಕ್ವಾಲಿಫೈಯಿಂಗ್ ಅಂದರೆ ಇದರಲ್ಲಿ ನಿಮಗೆ 200ರಲ್ಲಿ 150, 180 ಏನು ಸ್ಕೋರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಇಲ್ಲಿ 66 ಅಂಕವನ್ನು ಈ ಪೇಪರ್ನಲ್ಲಿ ಪಡ್ಕೊಳ್ಬೇಕು. ಇಲ್ಲಿ ನೀವು 66 ಅಂಕ ಪಡ್ಕೊಂಡ್ರೆ ಅವಾಗ ಮಾತ್ರ ನಿಮ್ಮದು ಈ ಪೇಪರ್ ಚೆಕ್ ಆಗುತ್ತೆ. ಈ ಪೇಪರ್ನಲ್ಲಿ ನಿಮ್ಮದು ಏನು ಅಂಕ ಬರುತ್ತಲ್ಲ ಅದರ ಮೇಲೆ ಡಿಸೈಡ್ ಆಗುತ್ತೆ ನಿಮಗೆ ಮೇನ್ಸ್ ಬರೀಲಿಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದು. ಸೊ ಹಾಗಾಗಿ ಈ ಪೇಪರ್ ಬಹಳ ಇಂಪಾರ್ಟೆಂಟ್. ಬಟ್ ಈ ಪೇಪರ್ ಇವ್ಯಾಲ್ಯುವೇಟ್ ಆಗಬೇಕಂದ್ರೆ ಇದರಲ್ಲಿ ನೀವು ಮಿನಿಮಮ್ 66 ಮಾರ್ಕ್ಸನ್ನು ಪಡೆದುಕೊಂಡಿರಬೇಕು. ಹಾಗಾಗಿ ಇದು ಒಂದು ಕ್ವಾಲಿಫೈಯಿಂಗ್ ಪೇಪರ್. ಇದರಲ್ಲಿ ಸಿಲೆಬಸ್ ಏನಿರುತ್ತೆ, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ, ಡೇಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಇದರಲ್ಲಿ ನಿಮಗೆ ಕೆಲವೊಂದು ಸಬ್ಜೆಕ್ಟ್ಸ್ ಡಿಫಿಕಲ್ಟ್ ಅನ್ನಿಸಬಹುದು, ಬಟ್ ನೆನಪಿಟ್ಕೊಳ್ಳಿ ಇದು ಒಂದು ಕ್ವಾಲಿಫೈಯಿಂಗ್ ಪೇಪರ್. ಇಲ್ಲಿ ನೀವು ಕೇವಲ 66 ಅಂಕವನ್ನು ಪಡೆದುಕೊಳ್ಬೇಕು. ಇನ್ನು GS ಪೇಪರ್ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಇದು ಕೂಡ
200 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ಇದರಲ್ಲಿ ನಿಮಗೆ ನೋಡಿ 100 ಪ್ರಶ್ನೆಗಳು ಇರುತ್ತೆ. ಅಂದರೆ ಪ್ರತಿ ಪ್ರಶ್ನೆಗೆ 2 ಅಂಕ ನಿಮಗೆ ಇಲ್ಲಿ ಇರುತ್ತೆ. ನೀವು ಇಲ್ಲಿ ಒಂದು ಏನಾದರೂ ಇನ್ಕರೆಕ್ಟ್ ಆನ್ಸರನ್ನು ಚೂಸ್ ಮಾಡಿದರೆ ನಿಮ್ಮದು 0.33 ಮಾರ್ಕ್ಸ್ ಕಟ್ ಆಗುತ್ತೆ. ನೀವೇನಾದರೂ 3 ಕ್ವಶನ್ಸ್ ಮಿಸ್ಟೇಕ್ಸ್ ರಾಂಗ್ ಆನ್ಸರ್ ಮಾಡಿದರೆ 2 ಅಂಕ ನಿಮ್ಮದು ಕಟ್ ಆಗುತ್ತೆ. ಇದರಲ್ಲಿ ನೀವು ಏನು ಸ್ಕೋರ್ ಮಾಡ್ತಿರಲ್ಲ ಅದರ ಮೇಲೆ ಡಿಸೈಡ್ ಆಗುತ್ತೆ ನಿಮಗೆ ಮೇನ್ಸ್ ಬರೀಲಿಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದು. ಇಲ್ಲ ಎಷ್ಟು ಅಂಕ ಪಡೆದುಕೊಳ್ಬೇಕಂದ್ರೆ ಅದು ಡಿಪೆಂಡ್ ಆಗುತ್ತೆ ಆ ವರ್ಷದ ಕಟ್ ಆಫ್ ಎಷ್ಟು ಇರುತ್ತೆ ಅಂತೇಳಿ. ಜನರಲಿ UPSC ಕಟ್ ಆಫ್ 100ರಿಂದ 110 115 ಇಷ್ಟರ ನಡುವೆ ಇರುತ್ತೆ. ಪ್ರತಿ ವರ್ಷ ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಈಗ ಇದರ ಸಿಲೆಬಸ್ ಬಂದಾಗ ಇದರಲ್ಲಿ ನೋಡಿ ಹಿಸ್ಟ್ರಿ ಇರುತ್ತೆ, ಪಾಲಿಟಿ ಇರುತ್ತೆ, ಎಕಾನಮಿ ಮೇಲೆ ಕ್ವಶನ್ಸ್ ಇರುತ್ತೆ, ಜಾಗ್ರಫಿ ಮೇಲೆ ಇರುತ್ತೆ, ಎನ್ವೈರ್ನ್ಮೆಂಟ್ ಆ್ಯಂಡ್ ಇಕಾಲಜಿ ಇದರ ಮೇಲೆ ಇರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದರ ಮೇಲೇನೂ ಕೂಡ ಕ್ವಶನ್ ಬರುತ್ತೆ, ಪ್ಲಸ್ ಕರೆಂಟ್ ಅಫೇರ್ಸ್. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ. ಅದೇ ರೀತಿ UPSC ಎಕ್ಸಾಮ್ನಲ್ಲಿಯೂ ಕೂಡ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಈ GS ಪೇಪರ್ 1ನಲ್ಲಿ ಕ್ವಶನ್ಸ್ ಕೇಳ್ತಾರೆ. ಇದರಲ್ಲಿ ನೀವೇನು ಅಂಕ ತೆಗೆದುಕೊಳ್ತೀರಿ ಅದರ ಮೇಲೆ ಡಿಸೈಡ್ ಆಗುತ್ತೆ ನೀವು ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ಅರ್ಹರಿದ್ದೀರೋ ಅಥವಾ ಇಲ್ಲ ಅನ್ನೋದು. ಇದು ಪ್ರಿಲಿಮ್ಸ್ ಬಗ್ಗೆ ನಾನು ಇಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಈ ಪ್ರಿಲಿಮ್ಸ್ ಪೇಪರ್ ಬರೀಲಿಕ್ಕೆ ಒಂದು ಪಾಯಿಂಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್, ನಿಮಗೆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇರೋದಿಲ್ಲ. ಬಟ್ ನೀವೇನಾದರೂ ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಮೇನ್ಸ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಅವಾಗ ನೀವು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ನೀವು ಡಿಗ್ರಿ ಫೈನಲ್ ಇಯರ್ನಲ್ಲಿ ಇದ್ದಾಗ ಈ ಪ್ರಿಲಿಮ್ಸ್ ಎಕ್ಸಾಮನ್ನು ಅಟೆಂಪ್ಟ್ ಮಾಡ್ಬೋದು. ಇದು ಪ್ರತಿ ವರ್ಷ ಮೇ ಜೂನ್ನಲ್ಲಿ ನಡೆಯುತ್ತೆ. ಎಸ್, ದಿಸ್ ಈಸ್ ಆಲ್ ಅಬೌಟ್ ಪ್ರಿಲಿಮ್ಸ್. ಆ್ಯಂಡ್ ಈಗ ನಾವು ಮೇನ್ಸ್ ಬಗ್ಗೆ ನೋಡೋಣ. ಮೇನ್ಸ್ನಲ್ಲಿ ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಸಿಲೆಬಸ್ ಏನಿರುತ್ತೆ ಅನ್ನೋದನ್ನು ನೋಡೋಣ. ಈಗ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನ 2ನೇ ಹಂತದ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡ್ತಾರೋ ಅವರಿಗೆ ಮಾತ್ರ ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರುತ್ತೆ. ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ, ಅಲ್ಲಿ MCQ ಬೇಸ್ಡ್. ಇಲ್ಲಿ ನೀವು ಬರಿಬೇಕು 150 ವರ್ಡ್ಸ್ 250 ವರ್ಡ್ಸ್ 10-15 ಅಂಕದ ಪ್ರಶ್ನೆಗಳು ಇಲ್ಲಿ ಇರುತ್ತೆ. ಇಲ್ಲಿ ಟೋಟಲ್ ಬಂದು 9 ಸಬ್ಜೆಕ್ಟ್ಸ್ ಇರುತ್ತೆ. ಒಂದು GS1, GS2, GS3, GS4 ಅಂತ ಹೇಳಿ 4 ಸಬ್ಜೆಕ್ಟ್. ಒಂದು ಎಸ್ಸೆ ಪೇಪರ್ ಇರುತ್ತೆ. ಇಲ್ಲಿ ನೀವು 2 ಎಸ್ಸೆಯನ್ನು ಬರೀಬೇಕು. ಪ್ರತಿ ಎಸ್ಸೆಗೆ 125 ಅಂಕ ಇರುತ್ತೆ. ಒಂದು ಆಪ್ಷನಲ್ ಸಬ್ಜೆಕ್ಟನ್ನು ನೀವು ಚೂಸ್ ಮಾಡಬೇಕು. ಆ ಆಪ್ಷನಲ್ ಸಬ್ಜೆಕ್ಟ್ ಮೇಲೆ ನಿಮಗೆ 2 ಪೇಪರ್ ಇರುತ್ತೆ, ಪ್ಲಸ್ ಇಲ್ಲಿ 2 ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಕೂಡ ಇರುತ್ತೆ. ಟೋಟಲ್ ಬಂದು 9 ಸಬ್ಜೆಕ್ಟ್ಸ್ ಇಲ್ಲಿ ಇರುತ್ತೆ ಮೇನ್ಸ್ನಲ್ಲಿ. ಹಾಗಾದರೆ GS1 ನೋಡಿ, ಈ ಎಲ್ಲ ಪೇಪರ್ಗಳು 250 ಅಂಕದ ಪೇಪರ್ಗಳು. ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಬಿಟ್ಟು ಇವು 300 ಅಂಕದ ಪೇಪರ್ ಇದು ಇರುತ್ತೆ. GS1ನಲ್ಲಿ ಹಿಸ್ಟ್ರಿ, ಜಾಗ್ರಫಿ, ಸೋಷಿಯಲ್ ಇಶ್ಯೂಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಪ್ಲಸ್ ಕರೆಂಟ್ ಅಫೇರ್ಸ್. ಎಲ್ಲದರಲ್ಲೂ ಕರೆಂಟ್ ಅಫೇರ್ಸ್ ಕೇಳ್ತಾರೆ. GS2ನಲ್ಲಿ ಪಾಲಿಟಿ, ಸೋಷಿಯಲ್ ಇಶ್ಯೂಸ್, ಗವರ್ನೆನ್ಸ್, IR ಇದರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಪ್ಲಸ್ ಕರೆಂಟ್ ಅಫೇರ್ಸ್. GS3ನಲ್ಲಿ ಇಂಡಿಯನ್ ಎಕಾನಮಿ, ಎನ್ವೈರ್ನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದರ ಮೇಲೆ ಕ್ವಶನ್ಸ್ ಕೇಳ್ತಾರೆ. GS4ನಲ್ಲಿ ಎಥಿಕ್ಸ್, ಇಂಟೆಗ್ರಿಟಿ, ಆಟಿಟ್ಯೂಡ್ ಇದರ ಮೇಲೆ ಕ್ವಶನ್ಸ್ ನಿಮಗೆ ಬರುತ್ತೆ. ಇಲ್ಲಿ ಎಸ್ಸೆ ಇದೆಯಲ್ಲ, ಅವರು ಕರೆಂಟ್ ಅಫೇರ್ಸ್ ಅಥವಾ ಈ ಸಬ್ಜೆಕ್ಟ್ನಲ್ಲಿ ಬರುವಂಥ ಟಾಪಿಕ್ಸ್ ಮೇಲೇನೂ ಕೂಡ ನಿಮಗೆ ಕೊಡಬಹುದು. ಎಸ್ಸೆ ಇರುತ್ತೆ, 2 ಎಸ್ಸೆ ಬರೀಬೇಕು. ಇನ್ನು 6ನೇದಾಗಿ ನೋಡಿ ಆಪ್ಷನಲ್ ಸಬ್ಜೆಕ್ಟ್ ನೀವೇ ಚೂಸ್ ಮಾಡ್ಕೋಬೋದು. ಹಿಸ್ಟ್ರಿ, ಸೋಷಿಯಾಲಜಿ, ಆಂಥ್ರೋಪಾಲಜಿ ಬಹಳಷ್ಟು ಸಬ್ಜೆಕ್ಟ್ ಇರುತ್ತೆ. ಅದು ನೀವು UPSC ವೆಬ್ಸೈಟಿಗೆ ಹೋಗಿ ನೋಡ್ಬೋದು ಯಾವ ಆಪ್ಷನಲ್ ಅವೈಲೇಬಲ್ ಇದೆ ಅಂತ ನೋಡಿ ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಅದರ ಮೇಲೆ ನೀವು ಚೂಸ್ ಮಾಡಿರುವಂಥ ಆಪ್ಷನಲ್ ಸಬ್ಜೆಕ್ಟ್ ಮೇಲೆ 2 ಪೇಪರ್ಸ್ ಇರುತ್ತೆ, ಪೇಪರ್ 1, ಪೇಪರ್ 2 ಅಂತ ಹೇಳಿ. ಇದು 250 ಅಂಕದ ಪ್ರಶ್ನೆ ಪತ್ರಿಕೆ, ಇದು ಕೂಡ 250 ಅಂಕದ ಪ್ರಶ್ನೆ ಪತ್ರಿಕೆ. ಇದಾಯಿತು 7 ಪೇಪರ್ಗಳು, 4, 5 + 2 7 ಪೇಪರ್. ಇನ್ನು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ನೋಡಿ, ಅಗೇನ್ 2 ಪೇಪರ್ ಇರುತ್ತೆ. ಇವು ಕ್ವಾಲಿಫೈಯಿಂಗ್. ಯಾವ ರೀತಿ CSAT ಇತ್ತಲ್ಲ, ಅಲ್ಲಿ 66 ಅಂಕ ಪಡೆದುಕೊಂಡ್ರೆ ನಿಮ್ಮದು GS ಇದೆಯಲ್ಲ ಪ್ರಿಲಿಮ್ಸ್ನಲ್ಲಿ ಅದು ಇವ್ಯಾಲ್ಯುವೇಟ್ ಆಗುತ್ತೆ. ಅದೇ ರೀತಿ ಇದು ಕ್ವಾಲಿಫೈಯಿಂಗ್. ಇದು 300 ಅಂಕದ ಪೇಪರ್ ಇರುತ್ತೆ. ಇಲ್ಲಿ ನೀವು 25% ಅಂಕ ಪಡೆದುಕೊಳ್ಬೇಕು ಮಿನಿಮಮ್. ಅಂದರೆ ಪ್ರತಿ ಪೇಪರ್ನಲ್ಲಿ 75 ಅಂಕ ಪಡೆದುಕೊಂಡ್ರೆ ನಿಮ್ಮದು ಉಳಿದಿರುವಂಥ GS1, 2, 3, 4 ಆಪ್ಷನಲ್ ಪ್ಲಸ್ ಎಸ್ಸೆ ಪೇಪರ್ ಇವ್ಯಾಲ್ಯುವೇಟ್ ಮಾಡ್ತಾರೆ. ಇಲ್ಲಿ ನೀವು 75 ಅಂಕ ಪಡೆದುಕೊಳ್ಳಿಲ್ಲ ಅಂದರೆ ಇದು ಯಾವುದು ಪೇಪರ್ ಚೆಕ್ ಮಾಡೋದಿಲ್ಲ. ಇನ್ನು ಇದರಲ್ಲಿ ನೀವು ಪಡೆದುಕೊಳ್ಳುವಂಥ ಅಂಕವನ್ನು ನಿಮ್ಮ ರ್ಯಾಂಕಿಂಗ್ ಲಿಸ್ಟನ್ನು ಕೌಂಟ್ ಮಾಡಲಿಕ್ಕೆ ಕನ್ಸಿಡರ್ ಮಾಡೋದಿಲ್ಲ. ಇದು ಜಸ್ಟ್ ಫಾರ್ ಕ್ವಾಲಿಫೈಯಿಂಗ್ ಪರ್ಪಸ್. ಒಂದು ಇಂಗ್ಲಿಷ್ ಪೇಪರ್ ಕಂಪಲ್ಸರಿ ಇರುತ್ತೆ. ಇನ್ನೂ ಒಂದು ಯಾವುದಾದ್ರೂ ನೀವು ಎನಿ ಇಂಡಿಯನ್ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೋಬಹುದು. ಎನಿ ಇಂಡಿಯನ್ ಲ್ಯಾಂಗ್ವೇಜ್ ಅಂದರೆ ಭಾರತದ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಇರುವಂತಹ ಆ ಭಾಷೆಗಳು ಇದೆಯಲ್ಲ ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಇದಾಯಿತು ಮೇನ್ಸ್. ಈ ಮೇನ್ಸ್ ಅನ್ನು ಯಾರು ಕ್ಲಿಯರ್ ಮಾಡ್ತಾರೆ ಅವರಿಗೆ ಇಂಟರ್ವ್ಯೂ ಕಾಲ್ ಬರುತ್ತೆ. ಇಂಟರ್ವ್ಯೂನಲ್ಲಿ ಕೂಡ ನಿಮಗೆ 275 ಮಾರ್ಕ್ಸ್ ಇರುತ್ತೆ. ಆ 275 ಮಾರ್ಕ್ಸ್ ಪ್ಲಸ್ ನೀವು ಮೇನ್ಸ್ನಲ್ಲಿ ಪಡೆದಿರುವಂಥ ಅಂಕವನ್ನು ಕೂಡಿಸಿ ನಿಮ್ಮ ರ್ಯಾಂಕನ್ನು ಅವರು ಡಿಸೈಡ್ ಮಾಡ್ತಾರೆ.
ನಿಮ್ಮದು ರ್ಯಾಂಕ್ ಎಷ್ಟು ಬರುತ್ತೆ ಅದರ ಮೇಲೆ ಡಿಸೈಡ್ ಆಗುತ್ತೆ ನಿಮಗೆ IAS ಜಾಬ್ ಸಿಗುತ್ತೋ ಅಥವಾ IPS ಸಿಗುತ್ತೋ, IFS, IRS ಇನ್ನು ಉಳಿದಿರುವಂಥ ಜಾಬ್ಗಳಲ್ಲಿ ಯಾವುದಾದ್ರು ಒಂದು ನಿಮಗೆ ಸಿಗುತ್ತೆ. ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರೆ ನಿಮಗೆ ನಿಮ್ಮ ಚಾಯ್ಸ್ ಆಫ್ ಜಾಬ್, ನೀವು ಯಾವುದನ್ನು ಆಯ್ಕೆ ಮಾಡ್ತೀರಿ ಆ ಜಾಬ್ ನಿಮಗೆ ಸಿಗುತ್ತೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಸ್ವಲ್ಪ ಸಹಾಯ ಆಗಿರ್ಬೋದು, ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾರು IAS, IPS ಈ ರೀತಿ ಈ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅವರಿಗೆ ಈ ಇನ್ಫಾರ್ಮೇಷನ್, ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.